ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ದಿನ ಬಂದು ಎಷ್ಟನೇ ತಾರೀಕು? ಇವತ್ತು ಫ್ರೈಡೆ, ಶುಕ್ರವಾರ 5ನೇ ತಾರೀಕು ಜುಲೈ ತಿಂಗಳು. ಇವತ್ತು ಏನಪ್ಪ ಕೆಲಸ ಅಂದ್ರೆ, ಇವತ್ತಿನ ಲಾಗಿನ್ ವಿಶೇಷತೆ ಏನು ಅಂದ್ರೆ, ಇವತ್ತು ನನ್ನ ಕಾರ್ಗೆ ಇನ್ಸೂರೆನ್ಸ್ ಕಟ್ಟಬೇಕು ಮತ್ತೆ ರೋಡ್ ಟ್ಯಾಕ್ಸ್ ಎರಡು. ಅಂದ್ರೆ ಇನ್ಸೂರೆನ್ಸು ಲ್ಯಾಪ್ಸ್ ಆಗಿಲ್ಲ, ಇನ್ನು 4 ದಿನ ಟೈಮ್ ಇದೆ. ರೋಡ್ ಟ್ಯಾಕ್ಸ್ ಒಂದು ಲ್ಯಾಪ್ಸ್ ಆಗ್ಬಿಟ್ಟಿದೆ. ನಾವು ಲ್ಯಾಪ್ಸ್ ಆಗಿ ಒಂದು 3-4 ದಿನ ಆಗ್ಬಿಟ್ಟಿದೆ. ಅದಕ್ಕೆ ಇವತ್ತು ಎರಡು ಕಟ್ಬಿಡೋಣ ಅಂತ. ಸದ್ಯಕ್ಕೆ ಇವಾಗ ಇನ್ನೂ ಟಿಫನ್ ಮಾಡಿಲ್ಲ. ಶೋರೂಮ್ ಅವ್ರು ಬರೋದು 10 ಗಂಟೆಗೆ, ಇನ್ಸೂರೆನ್ಸ್ ಅವರು. ಹಂಗಾಗಿ ನಾನು ಇವಾಗ ಬಂದು ಹೋಟ್ಲ್ ಹತ್ರ ನಿಲ್ಸಿದ್ದೀನಿ ಗಾಡಿನ. ಇವಾಗ ಟಿಫನ್ ಮಾಡ್ಕೊಂಡು ಸೀದಾ 10 ಗಂಟೆಗೆ ಹೋಗಿ ಇನ್ಸೂರೆನ್ಸ್ ಕಟ್ಟಿ, ಆಲ್ರೆಡಿ RTOಗೆ ಪರಿಚಯ ಇದ್ರು, ಅವ್ರಿಗೆ ಫೋನ್ ಮಾಡಿ ಡಾಕ್ಯುಮೆಂಟ್ ಕಳಿಸಿದ್ದೀನಿ ಟ್ಯಾಕ್ಸ್ ಕಟ್ಟೋಕ್ಕೆ. ಅದೊಂದು ಕಟ್ಕೊಂಡ್ರೆ ಇವತ್ತೊಂದು ಕೆಲಸ ಮುಗೀತು. ಮತ್ತು ಅದೆಲ್ಲ ಕೆಲಸ ಮುಗಿಸ್ಕೊಂಡು ಮತ್ತೆ ಡ್ಯೂಟಿ ಏನು ಮಾಡ್ತೀನಿ, ಊಬರ್ ಅನ್ ಮಾಡ್ತೀನಿ. ಇನ್ನೇನು ಮಾಡೋಕ್ಕಾಗಲ್ಲ. ಇವಾಗ ಅದೊಂದು ಕಟ್ಬಿಟ್ಟು ನಾನು ಮನೆದಾಗ ಕೂತ್ಕೊಳ್ಳೋಕ್ಕಾಗಲ್ಲ, ಹಂಗೆ ಡ್ಯೂಟಿ ಮಾಡಬೇಕು. ಟ್ಯಾಕ್ಸ್ ಒಂದು ಲ್ಯಾಪ್ಸ್ ಆಗ್ಬಿಟ್ಟು ದಯವಿಟ್ಟು ಯಾರು ಆ ಥರ ಕೆಲಸ ಮಾಡೋಕ್ಕೆ ಹೋಗ್ಬಿಡಿ. ಎಲ್ಲರೂ ನೋಡಿ, ಇನ್ನೊಂದು ವಾರ 15 ದಿನ, ಒಂದು ತಿಂಗಳಿದೆ ಅನ್ನೋಕ್ಕೆ ಮುಂಚೆನೇ ನೋಡ್ಬಿಟ್ಟು ರಿನ್ಯೂವಲ್ ಮಾಡ್ಕೊಂಬಿಡಿ ಬೆಸ್ಟು. ಯಾಕಂದ್ರೆ RTOದವರು ಇವಾಗೆಲ್ಲ ಮೊದ್ಲಂಗಿಲ್ಲ, ಫೈನು ಎಲ್ಲ 5,000 10,000 ಕೇಳ್ತಾರೆ ಏನೇ ಒಂದು ಲ್ಯಾಪ್ಸ್ ಆದ್ರೂ. ನಿಮಗೆ ಗೊತ್ತು ಎಲ್ಲ ಕಡೆ ಯಾವ ಥರ ನಿಂತ್ಕೊಳ್ತಾರೆ, ಯಾವ ಥರ ಹಿಡಿತಾರೆ RTOದವರು ಅಂತ. ಸೊ ಹಂಗಾಗಿ ಯಾರು ಆ ಥರ ಲ್ಯಾಪ್ಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಲ್ಯಾಪ್ಸ್ ಆಗೋಕ್ಕೆ ಮುಂಚೆನೇ ಪ್ರತಿಯೊಂದು ಡಾಕ್ಯುಮೆಂಟನ್ನು ನಿಮ್ಮ ಗಾಡಿಗಳದ್ದು ನೀವು ರಿನ್ಯೂವಲ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಕೂಡ ಅಷ್ಟೇ. ನಿಮ್ಮ ಡ್ರೈವಿಂಗ್ ಲೈಸೆನ್ಸು ಯಾವಾಗ ಎಕ್ಸ್ಪೈರಿ ಟೈಮ್ ಅಂದರೆ ರಿನ್ಯೂವಲ್ ಟೈಮ್ ಬರ್ತಾ ಇರುತ್ತೆ, ಅದನ್ನ ಮುಂಚೆನೇ ನೋಡಿಕೊಂಡು ಅದನ್ನ ರಿನ್ಯೂವಲ್ ಮಾಡ್ಕೊಂಬಿಡಿ. ಇಲ್ಲಾಂದರೆ ಎಕ್ಸ್ಟ್ರಾ ಫೈನ್ ಕಟ್ಟಬೇಕಾಗುತ್ತೆ. ತಪ್ಪಿ ಯಾರಾದರೂ ರೋಡಲ್ಲಿ ಇದೇನೊಂದು ಡಾಕ್ಯುಮೆಂಟು ಅಂತ ನೀವುಗಳೇನಾದರೂ ಓಡಾಡ್ಕೊಂಡು ಇದ್ರೆ ತಪ್ಪಿ ಹಿಡ್ಕೊಬಿಟ್ರು ಅಂತಂದರೆ, ಮೊದ್ಲಂಗಂತೂ ಫೈನ್ಗಳಿಲ್ಲ, ಈಗೆಲ್ಲ ಸಾವಿರಾರು ರೂಪಾಯಿ ಫೈನ್ಗಳು. ಒಂದು ಡ್ರಿಂಕ್ ಆ್ಯಂಡ್ ಡ್ರೈವ್ ತಗಲಾಕೊಂಡ್ರೇ 25,000 ರೂಪಾಯಿ ಐತೆ ಇವಾಗ ಸದ್ಯಕ್ಕೆ ಪ್ರೆಸೆಂಟ್ಲಿ ಫೈನು. ನಮಗೆ ಗೊತ್ತಿಲ್ಲ ಅದು ಯಾವುದೋ, ನಾವು ಇದೇ ಥರ ವೀಡಿಯೋದಲ್ಲಿ ನೋಡಿ ಪಾಪ ಅವರು ಆಲ್ರೆಡಿ ಒಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದಾರೆ. ಯಾರೋ ಈ ಥರ ಕೆಲಸ ಮಾಡೋಕ್ಕೆ ಹೋಗ್ಬೇಡಿ, ನಮ್ಗೆ ಗೊತ್ತಿಲ್ಲ ತಗಲಾಕೊಂಡು 25,000 ರೂಪಾಯಿ ಫೈನ್ ಕಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ದಯವಿಟ್ಟು ಅದನ್ನು ನೋಡಿ ನಾನು ಅದನ್ನು ಹೇಳೋದು, ಪ್ರತಿಯೊಂದು ನಿಮ್ಮ ಡಾಕ್ಯುಮೆಂಟ್ ಏನಿರ್ತದೆ ಎಲ್ಲ ರನ್ನಿಂಗಲ್ಲಿ ಇಟ್ಕೊಳ್ಳಿ. ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಿ ತಗಲಾಕೊಳ್ಳೋಕೆ ಹೋಗ್ಬೇಡಿ. ಅದು ಡ್ರಿಂಕ್ ಮಾಡ್ತೀರಾ, ಕುಡಿದು ಬೇಕಾದ್ರೆ ಎಲ್ಲರೂ ಸೈಡಲ್ಲಿ ಮನೆ ಕೊಬಿಡಿ ನೆಮ್ಮದಿಯಿಂದ. ಡ್ರೈವ್ ಮಾಡೋಕ್ಕಂತೂ ಹೋಗ್ಬೇಡಿ ದಯವಿಟ್ಟು. ಬನ್ನಿ, ಎಲ್ಲಿ ಎಷ್ಟು ದಿನದ್ದು, ಇನ್ನೂ ಎಷ್ಟು ದಿನ ಇದೆ ಇನ್ಸೂರೆನ್ಸ್ದು ರಿನ್ಯೂವಲ್ ಮಾಡೋಕ್ಕೆ ಗ್ಯಾಪು, ಮತ್ತು ಟ್ಯಾಕ್ಸು ಮುಗಿದೋಗಿ ಎಷ್ಟು ದಿನ ಆಗಿದೆ ಅದನ್ನು ತೋರಿಸ್ತೀನಿ. ನೀವು ನೋಡ್ತಾ ಇದ್ದೀರಾ, ಇದು ನೀವು ಇದೇನು ನೋಡ್ತಾ ಇರೋದು ನೋಡಿ, ಗೌರ್ಮೆಂಟ್ ಆಫ್ ಕರ್ನಾಟಕ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟು ನೋಡಿ. ಇದ್ರ ತಾರೀಕು ಬಂದು ಇಲ್ಲಿದೆ ನೋಡಿ, ಇದೇ ತಾರೀಕು. ಟ್ಯಾಕ್ಸ್ ಕೇಸು ಟೈಮ್ ಇರೋದು ಎಷ್ಟು? 10 ಜುಲೈ 2023 ಟು 30 ಜೂನ್ 2024. ಜೂನ್ ಮುಗಿದೋಯ್ತು, ಈಗ ಆಲ್ರೆಡಿ ಜುಲೈ. ಇವತ್ತು 5ನೇ ತಾರೀಕು. ಎಷ್ಟು ದಿನ ಆಗಿದೆ? 5 ದಿನ ಆಗಿದೆ ನಂದು ಆಲ್ರೆಡಿ ಲ್ಯಾಪ್ಸ್ ಆಗಿ. ಬಟ್ ನಾನು ಇನ್ನೂ ಕಟ್ಟೇ ಇಲ್ಲ. ಇದೊಂದು ರೋಡ್ ಟ್ಯಾಕ್ಸ್ ಒಂದಾ ನೋಡಿ. ಇದೊಂದು ಇನ್ಸೂರೆನ್ಸು ಸರ್ಟಿಫಿಕೇಟ್ ಕಮ್ ಪಾಲಿಸಿ ಸ್ಕೆಡ್ಯೂಲು ನೋಡಿ. ನಾನು ಶೋರೂಮ್ದ ಇದು ಮೊದಲನೇ ವರ್ಷದ್ದು. ನಾನು ಇವಾಗಲೂ ಕೂಡ ಶೋರೂಮ್ಗೆ ಬಂದಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿದೆ ನೋಡಿ ಟೈಮ್, 10 ಜುಲೈ 2023, 9 ಜುಲೈ 2024. ಅಂದರೆ ಇನ್ನು ಇದಕ್ಕೆ 4 ದಿನ ಟೈಮ್ ಇದೆ. ಟ್ಯಾಕ್ಸ್ಗೂ ಇದಕ್ಕೂ 5 ದಿನ 10 ದಿನ ಡಿಫ್ರೆಂಟ್ ಕೊಟ್ಟವನ್ನೆಲ್ಲ. 1 ವರ್ಷಕ್ಕೆ ಅದು 10 ದಿನ ಕಡಿಮೆ ಐತೆ. ಇದು ನೋಡಿ, 10ನೇ ತಾರೀಕು ಜುಲೈ 2023ರಲ್ಲಿ ಇನ್ಸೂರೆನ್ಸ್ ಆಗಿರೋದು, ಮತ್ತು 9ನೇ ತಾರೀಕು ಜುಲೈ 2024ವರೆಗಿದೆ. ಅದು 10ನೇ ತಾರೀಕು ಜುಲೈ 2023ರಲ್ಲಿರೋದು ನೋಡ್ರೆ ಜೂನ್ 30ಕ್ಕೆ ಎಂಡ್ ಆಗಿದೆ. ಅದು ಯಾವ ಥರ 10 ದಿನ ಕಡಿಮೆ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಸೊ ನಾವು ಕಟ್ಟಕ್ಕೆ ಹೋಗ್ತಾ ಇರೋದು ಇವಾಗ ಇನ್ಸೂರೆನ್ಸ್ನ. ಇವಾಗ ಇಲ್ಲೇ ನೋಡಿದ್ರಲ್ವಾ, ಈಗ ಇನ್ನೂ 4 ದಿನ ಟೈಮ್ ಇದೆ ಇನ್ಸೂರೆನ್ಸ್ದು. ಈಗ ಸದ್ಯಕ್ಕೆ ನಾನು ಕಟ್ಟಕ್ಕೆ ಹೋಗ್ತಾ ಇರೋದು ಶೋರೂಮಲ್ಲಿ ಇನ್ಸೂರೆನ್ಸು. ದಯವಿಟ್ಟು ಯಾರಾದರೂ ತಪ್ಪು ಕೆಲಸಗಳು ಮಾಡ್ಕೊಂತೀರಾ, ಸೆಕೆಂಡ್ ಪಾರ್ಟಿ ಥರ್ಡ್ ಪಾರ್ಟಿ ಕಟ್ಟೋದು ಕಾಸಿಲ್ಲ ಅಂದ್ಬಿಟ್ಟು, ಮತ್ತು ಶೋರೂಮಲ್ಲಿ ಕಟ್ಟೋದಲ್ಲದೆ ಹೊರಗಡೆ ಕಟ್ಟೋದು, ಓಲಾ ಇನ್ಸೂರೆನ್ಸು. ನನ್ನ ಪ್ರಕಾರ ಯಾವ ಗಾಡಿಗಳಿರ್ತವೆ, ಪ್ರತಿಯೊಂದು ಗಾಡಿಗೂ ಶೋರೂಮಲ್ಲಿ ಇನ್ಸೂರೆನ್ಸ್ ಮಾಡಿಸಿದ್ರೆ ಬೆಸ್ಟು ಅಂತ ನಾನು ಹೇಳ್ತೀನಿ. ಯಾಕೆಂದರೆ ಪ್ರತಿಯೊಂದಕ್ಕೂ ಜವಾಬ್ದಾರಿ, ರೆಸ್ಪಾನ್ಸಿಬಿಲಿಟಿ ಅವರೇ ಆಗಿರ್ತಾರೆ. ಸೊ ಹಂಗಾಗಿ ನೀವು ಔಟ್ಸೈಡೆಲ್ಲ ಮಾಡಿಸಿರೋದಕ್ಕೆ ಯಾರು ರೆಸ್ಪಾನ್ಸಿಬಿಲಿಟಿ, ಯಾರು ಇನ್ಸೂರೆನ್ಸ್ ಕ್ಲೈಮ್ ಬಿಟ್ಟಾಗ ಯಾರನ್ನ ಕೇಳಬೇಕು, ಏನು ಮಾಡಬೇಕು? ಇನ್ಸೂರೆನ್ಸ್ ಅವೆಲ್ಲ ಶೋರೂಮಲ್ಲಿ ಹೋಗಿ ನಾವು
ಇನ್ಸೂರೆನ್ಸ್ ಕಟ್ಟಿದ್ರೆ ನಾವು ಎಲ್ಲೂ ಓಡಾಡಂಗೂ ಇಲ್ಲ, ಏನೂ ಇಲ್ಲ. ಯಾಕಂದ್ರೆ ಒಂದು ಉದಾಹರಣೆ ಕೊಡ್ತೀನಿ. ಇದೇ ನಂದು ಗಾಡಿ ಆಕ್ಸಿಡೆಂಟ್ ಆಗಿತ್ತು, ನಾನು ಇನ್ಸೂರೆನ್ಸ್ ಕ್ಲೈಮ್ ಬಿಟ್ಟಿದೆ. ನನಗೆ ಯಾವುದೇ ಒಂದು ಫೋನ್ ಕಾಲು ಕೂಡ ಬರಲಿಲ್ಲ. ನಾನು ಶೋರೂಮ್ ತಗೊಂಡೋಗಿ ಗಾಡಿ ಬಿಟ್ಟು ಹೆಂಗಾಯ್ತು ಅಂತ ಶೋರೂಮಲ್ಲಿ ಅಟೆಂಡ್ ಮಾಡೋರಿದ್ರೆ ಕೇಳಿದ್ರು, ಸರ್ ಹಿಂಗಾಯ್ತು ಅಂದೆ, ಅಷ್ಟೇ ಮುಗೀತು ಕತೆ. ನನಗೊಂದು ಫೋನ್ ಕಾಲ್ ಕೂಡ ಬರಲಿಲ್ಲ. ಕರೆಕ್ಟಾಗಿ ಒಂದು 15 ದಿನದ ಒಳಗಡೆ ಎಲ್ಲ ಕ್ಲೈಮ್ ಮಾಡಿ ಕ್ಲಿಯರ್ ಮಾಡಿ ಮಾಮೂಲಿ ಡಿಫರೆನ್ಸ್ ಅಮೌಂಟ್ ಏನು ಬರ್ತದೆ ಅದನ್ನ ಕಟ್ಟಿಸ್ಕೊಂಡ್ರೆ ಜಾಸ್ತಿ ಬರಲಿಲ್ಲ. 1.5 ಲಕ್ಷ ಬಿಲ್ ಆಗಿತ್ತು. ನನಗೆ ಡಿಫರೆನ್ಸ್ ಅಮೌಂಟ್ ಬಂದಿದ್ದೆ ಒಂದು 3,500 4,000 ರೂಪಾಯಿ ಅಷ್ಟೇ. ಸೊ ಅದಕ್ಕೋಸ್ಕರ ಹೇಳೋದು, ಶೋರೂಮಲ್ಲೇ ಇನ್ಸೂರೆನ್ಸ್ ಮಾಡಿಸಿ, ಯಾರೇ ಆಗಲಿ. ಶೋರೂಮ್ ಇನ್ಸೂರೆನ್ಸೇ ಬೆಸ್ಟ್. ಇಲ್ಲಿ ಔಟ್ಸೈಡೆಲ್ಲ ನೀವು ಮಾಡಿಸ್ತೀವಿ ಅಂತ ಹೋದ್ರೆ ನೀವು ತುಂಬಾ ಸಫರ್ ಮಾಡಬೇಕಾಗುತ್ತೆ ಮುಂದಕ್ಕೆ. ಇನ್ಸೂರೆನ್ಸ್ ಕ್ಲೈಮ್ ಮಾಡೋ ವಿಚಾರದಲ್ಲೇ ಆಗಲಿ, ಒಂದೇನೇ ಆಗಲಿ, ಅವರು ಒಂದು ಹೇಳ್ತಾರೆ, ಇವ್ರೊಂದು ಹೇಳ್ತಾರೆ. ಅದಕ್ಕೆ ಆ ಕನ್ಫ್ಯೂಷನ್ನೇ ಬೇಡ. ಸೀದಾ ಹೋಗಿ ಇನ್ಸೂರೆನ್ಸ್ ನೀವು ಶೋರೂಮಲ್ಲೇ ಕಟ್ಕೊಂಡ್ರೆ ಬೆಸ್ಟ್. ಆದಷ್ಟು ನೋಡೋ ಪ್ರತಿಯೊಬ್ಬರು ವೀಡಿಯೋಸ್ನ ಶೋರೂಮಲ್ಲೇ ಇನ್ಸೂರೆನ್ಸ್ ಮಾಡ್ಸೋಕ್ಕೆ ಟ್ರೈ ಮಾಡಿ ನೀವು. ಓಕೆ, ಬನ್ನಿ ಇವಾಗ ಟಿಫನ್ ಮಾಡಬೇಕು. ಟಿಫನ್ ಮಾಡಿಲ್ಲ. ಟಿಫನ್ ಮಾಡಿಕೊಂಡು ಸೀದಾ ಇನ್ನು ಆಲ್ರೆಡಿ ಟೈಮ್ ಬಂದು ಇವಾಗ 9:35. ಗ್ಯಾಸು ಆಲ್ರೆಡಿ ತುಂಬ ಐತೆ. ಈಗ ತಾನೇ ಬರ್ಬೇಕಾದ್ರೆ ಹಾಕ್ಸ್ಕೊಂಡೆ. 673 ರೂಪಾಯಿ ಹಿಡಿತು ಗ್ಯಾಸ್. ನೋಡ್ಬೋದು ಗ್ಯಾಸ್ ಎಷ್ಟಿದೆ ಅಂತ. ಗ್ಯಾಸ್ ಫುಲ್ ಇದೆ. ಪೆಟ್ರೋಲು ರಿಸರ್ವಲ್ ಇದೆ. ಪೆಟ್ರೋಲ್ ನಾನು ಜಾಸ್ತಿ ಯೂಸ್ ಮಾಡಲ್ಲ. ಟೈಮ್ ಬಂದು 9:35. ಇನ್ನೊಂದು 25 ನಿಮಿಷ ಟೈಮ್ ಐತೆ. 10 ಗಂಟೆಗೆ ಶೋರೂಮರ್ ಬರ್ತಾರೆ. ಅಲ್ಲಿ ಒಳಗಡೆ ವೀಡಿಯೋ ಮಾಡೋಕ್ಕಾಗಲ್ಲ, ಅದನ್ನು ತೋರಿಸೋಕ್ಕಲ್ಲ. ಮತ್ತೆ ಕಟ್ಬಿಟ್ಟು ಬಂದಮೇಲೆ ಸಿಗ್ತೀನಿ. ಬನ್ನಿ ಎಲ್ಲರೂ ಟಿಫನ್ ಮಾಡಿ ಬೆಳಗ್ಗೆ ಇವತ್ತು, ಆಮೇಲೆ ಸಿಗೋಣ. ಇಂತು ಇನ್ಸೂರೆನ್ಸ್ನ ಕಟ್ಟಾಯಿತು, ಟ್ಯಾಕ್ಸು ಕೂಡ ಕಟ್ಟಾಯಿತು. ಎರಡರದ್ದು ಕೂಡ ರೆಸಿಪ್ಟು ನನ್ನ ಕೈಗೆ ಆಲ್ರೆಡಿ ಬಂದಾಯಿತು. 2 PDF ಅಲ್ಲಿ ನನಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಾಯಿತು. ಶೋರೂಮ್ ಹತ್ರ ಹೋಗಿದ್ದೆ ಇನ್ಸೂರೆನ್ಸ್ ಕಟ್ಟೋಕ್ಕೆ. ಅವ್ರೇನಂದ್ರು, ಸರ್ ನಾನು ನಂಬರ್ ಕೊಡ್ತೀನಿ, ಅಲ್ಲೇ ಪೇ ಮಾಡಿಬಿಡಿ ಸರ್ ಅಂತಂದ್ರು. ಅಂದರೆ ಶೋರೂಮ್ ಕಡೆಯಿಂದಾನೆ ನ್ಯೂ ಇಂಡಿಯಾ ಅಂತ ನಾನು ಕಟ್ಟಿರೋದು ಇನ್ಸೂರೆನ್ಸು. ಮತ್ತು ಅಲ್ಲಿ ಕಟ್ಟಿ 5 ನಿಮಿಷ, ಒಂದು 5 ನಿಮಿಷದಲ್ಲಿ ಕಾಪಿನೂ ಕೂಡ ಕಳಿಸ್ಕೊಟ್ರು, ಎಲ್ಲ ಕಳಿಸ್ಕೊಟ್ಟಿದ್ದಾರೆ. ನಾನು ಹೋಗಿ ಕಾಪಿ ಮಾಮೂಲಿ ಸೈಬರ್ ಸೆಂಟ್ರಲ್ಲಿ ಜೆರಾಕ್ಸ್ ಕಾಪಿನ ತೊಗೊಬೇಕಷ್ಟೇ. ಮತ್ತು ಟ್ಯಾಕ್ಸು ಕೂಡ ಕಳಿಸಿದೆ ಅನ್ನಲ್ಲ, ನನ್ನ ಫ್ರೆಂಡ್ಗೆ ಫೋನ್ ಮಾಡಿ ಡಾಕ್ಯುಮೆಂಟೆಲ್ಲ ಕಳಿಸಿ ಅಮೌಂಟು ಕೂಡ ಕಳಿಸಿದೆ. ಟ್ಯಾಕ್ಸು ಕೂಡ ಕಟ್ಟಾಯಿತು. ಟ್ಯಾಕ್ಸ್ ಕಟ್ಟಿ ಅವರು PDF ಅಲ್ಲಿ ಸೆಂಡ್ ಮಾಡಾಯಿತು ಟ್ಯಾಕ್ಸ್ ರೆಸಿಪ್ಟನ್ನ. ಟ್ಯಾಕ್ಸ್ಗೆ ಬಂದು 2,200 ರೂಪಾಯಿ ಅಮೌಂಟ್ ಕಳಿಸ್ದೆ. ಇನ್ಸೂರೆನ್ಸ್ ಬಂದು 24,500 ರೂಪಾಯಿ. ಟೋಟಲ್ಲು 26,600 ರೂಪಾಯಿ ಇವತ್ತು ಅಮೌಂಟ್ ಒಂದೇ ದಿನ ಪೇ ಮಾಡಿದ್ದೀನಿ, ಇನ್ಸೂರೆನ್ಸ್ ವಿತ್ ಟ್ಯಾಕ್ಸು. ಬನ್ನಿ ಎರಡರದ್ದು ರೆಸಿಪ್ಟ್ ತೋರಿಸ್ತೀನಿ ಇವಾಗ ನಿಮಗೆ. ಈಗ ನೀವೇನು ನೋಡ್ತಾ ಇದ್ದೀರಾ ನೋಡಿ, ಇನ್ಸೂರೆನ್ಸ್ ಕಟ್ಟಿರೋದು ಮೆಸೇಜ್ ತೋರಿಸ್ತೀನಿ ಮೊದಲು. ಹಾಂ, ಇಲ್ಲೇ ಬಂದ್ಬಿಡುತ್ತೆ ನೋಡಿ ಇದೆಲ್ಲ. ಒಂದು ನಿಮಿಷ ಎಲ್ಲಪ್ಪ ಫೋನು. ನೋಡಿ ಟ್ಯಾಕ್ಸ್ ಬಂದಿದೆ ನೋಡಿ. ಟ್ಯಾಕ್ಸು ಪೇಮೆಂಟ್ ಆಫ್ $1,784 ಸಕ್ಸಸ್ಫುಲ್ ಫಾರ್ ಪ್ರಪೋಸ್ ME ಟ್ಯಾಕ್ಸ್ ಟ್ರಾನ್ಸ್ಪೋರ್ಟೇಷನ್. ನೋಡಿ ಇದು ನನ್ನ ಗಾಡಿದು. ಅಲ್ಲಿ ಕಟ್ಟಾಗಿರೋದು 1,800 ರೂಪಾಯಿ ಲೆಕ್ಕ. 400 ರೂಪಾಯಿ ಈಗ ನನ್ನ ಫ್ರೆಂಡು ಬ್ರೋಕರ್ ಕಡೆಯಿಂದ ಅಲ್ಲಿ ಕಟ್ಟಿರೋದು. 400 ರೂಪಾಯಿ ಅವರು ಚಾರ್ಜಸ್ ತೊಗೊಂಡಿದ್ದಾರೆ. ಹೋದ್ರೂ ತೊಂದರೆ ಇಲ್ಲ, 400 ರೂಪಾಯಿ ತಾನೇ. ಯಾಕಂದ್ರೆ ನಾವು ಓಡಾಡೋ ನೆಸೆಸಿಟಿ ಏನು ಬರಲಿಲ್ಲ. ಇದೊಂದು ಆಯಿತಾ. ಇವಾಗ ಬಂದು ಇನ್ಸೂರೆನ್ಸ್ದು ಯಾವ ಕಡೆ ಹೋಯ್ತು ಇನ್ಸೂರೆನ್ಸು? ಹಾಂ, ಇಲ್ಲಿ ಬಂತು ನೋಡಿ ಮೇಲ್ಗಡೆ. ಇಲ್ಲಿ ನೋಡಿ, ಕಂಗ್ರ್ಯಾಚುಲೇಷನ್, ದ ಟ್ರಾನ್ಸಾಕ್ಷನ್ ಫಾರ್ ಆನ್ಲೈನ್ ರಿನ್ಯೂವಲ್ ಆಫ್ ಯುವರ್ ಮಾರುತಿ ಸುಜುಕಿ ಇನ್ಸೂರೆನ್ಸ್ ಬುಕಿಂಗ್ ಮೋಟಾರ್ ಪಾಲಿಸಿ ಸಕ್ಸಸ್ಫುಲ್. ವೆಹಿಕಲ್ ಓನರ್ ನೇಮ್ ಪವನ್ ಕುಮಾರ್ ಎಸ್. ವೆಹಿಕಲ್ ಶಿಫ್ಟ್ ಡಿಸೈರ್. ಅಮೌಂಟ್ ರಿಸೀವ್ಡ್ RS 24,549. ಪ್ರಪೋಸಲ್ ನಂಬರ್ ಅದೇನು ನೋಡಿ, ಮತ್ತು ಟ್ರಾನ್ಸಾಕ್ಷನ್ ID. ವಿ ವಿಲ್ ಇನ್ಫಾರ್ಮ್ ಶಾರ್ಟ್ಲಿ ಒನ್ಸ್ ಯುವರ್ ಪಾಲಿಸಿ ಈಸ್ ಜನರೇಟೆಡ್. ಮಾರುತಿ ಸುಜುಕಿ ಇನ್ಸೂರೆನ್ಸ್ ಬುಕಿಂಗ್. ಇನ್ಸೂರೆನ್ಸು ಕೂಡ ಆಯಿತು. ಅದ್ರ ಕಾಪಿ ತೋರಿಸ್ತೀನಿ ನಿಮ್ಗೆ ಇವಾಗ. ನೋಡ್ಬೋದು ನೀವು, ಇಲ್ಲಿದೆ ನೋಡಿ. 25ರವರೆಗೆ ನೋಡಿ. 10 ಜುಲೈ 2024ರಿಂದ ಮತ್ತೆ 9 ಜುಲೈ 2025ರವರೆಗೂ ಇದೆ ಇನ್ಸೂರೆನ್ಸ್ ಇದೆ. ಇನ್ಸೂರೆನ್ಸ್ ಆಯಿತು. ಮತ್ತು ಟ್ಯಾಕ್ಸ್ ತೋರಿಸ್ತೀನಿ ನಿಮಗೆ. ನೀವು ನೋಡ್ಬೋದು ಟ್ಯಾಕ್ಸ್ ಟೈಮಿಂಗ್ಸ್ ಏನಿದೆ ಅಂತ. 1 ಜುಲೈ 2024 ಟು 30 ಜೂನ್ 2025.
ಇದ್ರಲ್ಲಿ ಕರೆಕ್ಟಾಗಿ 1 ವರ್ಷ ಇದೆ. ನನಗೆ ಹಳೆ ಟ್ಯಾಕ್ಸಲ್ಲಿ 10 ದಿನ ಕಡಿಮೆ ಬಂದಿದ್ದು, ಏನಂತ ಗೊತ್ತಿಲ್ಲ, ಹೋಗ್ಲಿ ಬಿಡಿ. ಇಲ್ಲೇ ಇದೆ ನೋಡಿ ಟ್ಯಾಕ್ಸ್ ರೆಸಿಪ್ಟು. ಟ್ಯಾಕ್ಸ್ ರೆಸಿಪ್ಟ್, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್, ಗೌರ್ಮೆಂಟ್ ಆಫ್ ಕರ್ನಾಟಕ, ರಿಜಿಸ್ಟ್ರೇಷನ್ ಅಥಾರಿಟಿ, ಬೆಂಗಳೂರು ಸೌತ್ RTO ಕರ್ನಾಟಕ. ನೋಡಿದ್ರಲ್ಲ, ಅಂತೂ ಎಲ್ಲ ಪೇ ಮಾಡಾಯಿತು. ಈಗ ಸದ್ಯಕ್ಕೆ ಡ್ಯೂಟಿ ಆನ್ ಮಾಡಬೇಕು. ಟ್ಯಾಕ್ಸು ಮುಗೀತು, ಮತ್ತು ಇನ್ಶೂರೆನ್ಸ್ ಆಯಿತು. FC ಹೊಸ ಗಾಡಿಗಳಿಗೆ 2 ವರ್ಷ ಕೊಟ್ಟಿದ್ದಾನೆ. ಇವಾಗ ಈಗ 1 ವರ್ಷ ಆಗಿದೆ. ಇನ್ನೊಂದು ವರ್ಷದವರೆಗೂ ನಾನು FCಗೆ ಏನು ತಲೆ ಕೆಡಿಸ್ಕೊಳ್ಳೋಂಗೇನಿಲ್ಲ. ಈಗ ಊಬರ್ ಡ್ಯೂಟಿ ಆನ್ ಮಾಡೋಣ. ಆನ್ ಮಾಡಿಕೊಂಡು ಎಲ್ಲಿಗೆ ಏನು ಎತ್ತ ಇವತ್ತೊಂದು ಸಂಜೆ ಆಗೆಲ್ಲ ತೋರಿಸ್ತೀನಿ ನೋಡಿ. ವಿಡಿಯೋ ಹೇಳಿದ್ನಲ್ಲ, ವಿಡಿಯೋ ನೋಡೋದಕ್ಕಿಂತ ಮುಂಚೆ ನಮ್ಮ ಚಾನೆಲ್ನ ದಯವಿಟ್ಟು ಹೊಸಬ್ರು ಯಾರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ತಾ ಇರೋರು ಹಳಬರೆಲ್ಲ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ನಮಗೂ ಕೂಡ ಸಪೋರ್ಟ್ ಮಾಡಿ. ನೋಡ್ತಾ ಇರ್ಬೋದು ನೀವು, ಊಬರ್ನ ಆನ್ ಮಾಡ್ತಾ ಇದ್ದೀನಿ. ಊಬರ್ ಆನ್ ಆಯಿತು. ಮತ್ತು ಓಲಾ ಒಂದು ಬಾಕಿ ಇದೆ. ಓಲಾದಲ್ಲಿ ನಾನು ಡ್ಯೂಟಿ ಮಾಡೋದೇ ಇಲ್ಲ. ನೀವು ನನ್ನ ಅರ್ನಿಂಗ್ಸ್ ನೋಡಿದ್ರೆ ಎದ್ರಕ್ಕಂತೀರ. ಓಲಾದಲ್ಲಿ ಸುಮ್ಮನೆ ಆನ್ ಮಾಡಿಬಿಡ್ತೀನಿ ಅಷ್ಟೇ. ಯಾವುದೋ ನನ್ನ ಟೈಮ್ಗೆ ಮತ್ತು ಅಮೌಂಟು ಅಡ್ಜಸ್ಟ್ ಆಗೋ ಮಟ್ಟಕ್ಕೆ ಯಾವುದೂ ಸಿಗ್ತಾಯಿಲ್ಲ. ಓಲಾ, ಊಬರ್ 2 ಆನ್ ಮಾಡ್ಕೊಂಡಿದ್ದೀನಿ. ಬನ್ನಿ ಡ್ಯೂಟಿ ಶುರು ಮಾಡೋಣ. ಟೈಮ್ ಬಂದು ಕರೆಕ್ಟಾಗಿ 12:10. ಇಲ್ಲಿ ನೋಡಿ, ಹೆಚ್ಚು ಕಡಿಮೆ 1.5 hour ಯಾವುದೋ ಡ್ಯೂಟಿ ಬರಲಿಲ್ಲ. ಈ ಒಂದು ಮಿನಿಮಮ್ ತಗೊಂಡಿದ್ದೀನಿ. ಅದನ್ನು ನಿಧಿ ಅಂತ ಕಸ್ಟಮರು ಹೋಗ್ತಾ ಇದನ್ನು ಪಿಕಪ್ ಮಾಡೋಕ್ಕೆ ಮೆಸೇಜ್ ಮಾಡಿದ್ರೆ ಆಲ್ರೆಡಿ ಐ ಆಮ್ ಲುಕಿಂಗ್ ಫಾರ್ ಯು ಅಂತ. ಬನ್ನಿ ಹೋಗಿ ಪಿಕಪ್ ಮಾಡೋಣ. ಕಸ್ಟಮರ್ ಪಿಕಪ್ ಪಾಯಿಂಟಿಗೆ ಬಂದು ಹೇಳ್ಬೇಕಾದ್ರೆ ನಾನು ಬಂದಿದ್ದು ಸ್ವಲ್ಪ ರಾಂಗ್ ರೂಟ್ ಆಗುತ್ತೆ. ಕರೆಕ್ಟಾಗಿ ಜಾಸ್ತಿ ದೂರ ಇಲ್ಲ, ಒಂದು 10 ಮೀಟ್ರು ಅಷ್ಟೇ ರಾಂಗ್ ರೂಟ್ ಆಗುತ್ತೆ. ಇಲ್ಲೇ ಎಲ್ಲೋ ಎಲ್ಲಿ ಇಲ್ಲೇ ನಿಂತಿದ್ದಾರೆ ಹೋಟೆಲಲ್ಲಿ. ಹಾಕೊಳ್ಳಿ. ಮೊದಲನೇ ಡ್ಯೂಟಿ ಕಸ್ಟಮರ್ನ ಡ್ರಾಪ್ ಹಾಕಾಯ್ತು. ಇಲ್ಲೇ ಕನಕಪುರ ರೋಡಲ್ಲೇ ಟಾಟಾ ಸಿಲ್ಕ್ ಇನ್ಸ್ಟಿಟ್ಯೂಟ್ ಇದೆಯಲ್ಲ, ಅದ್ರ ಸ್ವಲ್ಪ ಕನಕಪುರ ಕಡೆ ಹೋದಾಗ ಒಂದು 50 ಮೀಟ್ರ್ ಮುಂದಕ್ಕೆ ಬಂದರೆ ಎಡಗಡೆ ಒಂದಿದೆ ನೋಡಿ, ಒಳ್ಳೆ ಇಟ್ಕೆಲ್ ಕಟ್ತಂಗಿದೆ ಅಪಾರ್ಟ್ಮೆಂಟ್ಸು. ಒಂದೇ ಒಂದು ಸಿಂಗಲ್ ಅಪಾರ್ಟ್ಮೆಂಟ್, ಅದೇ ಅಪಾರ್ಟ್ಮೆಂಟ್ಗೆ ಡ್ರಾಪು. ಸಖತ್ತಾಗೈತೆ ಅಪಾರ್ಟ್ಮೆಂಟ್ ಮಾತ್ರ. ನೋಡಿ ರೋಡ್ ನೋಡಿ ಹೆಂಗಾಡ್ತದೆ ಗಾಡಿ. ಬರೀ ಕಲ್ಲಲ್ಲೇ ಶೇಪ್, ಕಲ್ಗೆ ಮಾಮೂಲಿ ಶೇಪ್ ಕೊಟ್ಟು ನೆಲಕ್ಕೆ ಹಾಕ್ಬಿಟ್ಟಿದ್ದಾರೆ. ಅದು ನಿಧಾನಕ್ಕೆ ಓಡಾಡಿ ಅಂತ ಬೇರೆ ಅಲ್ಲೇ ಸೆಕ್ಯೂರಿಟಿ, ಗೋ ಸ್ಲೋ ಅಂತ ಬೋರ್ಡ್ ಬೇರೆ ಹಾಕೊಂಡಿದ್ದಾನೆ ಸೆಕ್ಯೂರಿಟಿ. ನೆಕ್ಸ್ಟು ಎಲ್ಲಿ ಏನು ಒಂದು ಗೊತ್ತಿಲ್ಲ. ಇವತ್ತು ಡ್ಯೂಟಿಗೆ ಬಂದಿದ್ದು ಲೇಟ್ ಆದ್ರಿಂದ ಪೀಕ್ ಅವರ್ ಬೇರೆ ಮುಗಿದೋಗಿತ್ತು. ಸೊ ಪೀಕ್ ಅವರ್ ಮುಗಿದ ಮೇಲೆ ಅಮೌಂಟು ಸಿಕ್ಕಾಪಟ್ಟೆ ಕಡಿಮೆ ಕೊಡ್ತಾನೆ. ಈಗಲೂ ಹಂಗೆ ಆಗಿದೆ. ಈಗ ಯಾವುದೋ ಅಮೌಂಟ್, ಒಳ್ಳೆ ಅಮೌಂಟ್ ಬರೋ ಡ್ಯೂಟಿಗೆ ಬರ್ತಾ ಇಲ್ಲ. ನೋಡೋಣ ಆಚೆ ಕಡೆ ಹೋಗಿ. ಗುರು ಟೈಮ್ ಬಂದು ಕರೆಕ್ಟಾಗೆ 1:45 ಆಗೋಯ್ತು. ಇನ್ನ ಬರೀ 100 ರೂಪೀಸಲ್ಲಿ ಇದ್ದೀನಿ. ಊಟ ಹೊಟ್ಟೆ ಬೇರೆ ಹಸಿತಾಯ್ತು, ಊಟ ಬೇರೆ ಮಾಡಿದೆ. ಏನು ಮಾಡಲಿಲ್ಲ ಅಂದ್ರೆ ಊಟ ಒಂದು ತಿನ್ಕೊಂತೀನಿ. ಸದ್ಯಕ್ಕೆ ಬೊಮ್ಸಂದ್ರ, ಒಂದು ಜಿಗಣಿ ಬೊಮ್ಸಂದ್ರಕ್ಕೆ ಒಂದು ಡ್ಯೂಟಿ ಬಂದಿದೆ, ಪಿಕಪ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಕಸ್ಟಮರ್ ಮನೆ ಹತ್ರ ಬಂದಿದ್ದೀವಿ. ಸದ್ಯಕ್ಕೆ ಯೂ ಟರ್ನ್ ಮಾಡಿ ಅಂತಂದ್ರು, ಯೂ ಟರ್ನ್ ಮಾಡ್ತಾ ಇದ್ದೀನಿ.
47 मागीर क्रिश्चन सर RSAP मॅडम आता मॅडम की ते आमगेले AGM मॅडम तीच हय बा नाक माराया जायना તમારે આરામ જ ચાલે ಥ್ಯಾಂಕ್ಸ್ ನಾರಾಯಣ ಎಲ್ ಸಿಟಿಗೆ ಬಂದಾಯ್ತು, ಡ್ರಾಪ್ ಆಗ್ತದೆ ಕಸ್ಟಮರ್ನ. ಆದರೆ ಒಂದು ಹೇಳಬೇಕು, ಟೋಲು ಕನಕಪುರ ರೋಡಿಂದ ಕರೆಕ್ಟಾಗಿ ಎಲೆಕ್ಟ್ರಾನಿಕ್ ಸಿಟಿಗೆ ನಾನು ಕಂಡಂಗೆ ಲಾಸ್ಟ್ ಇಯರಲ್ಲಿ ಸೇಮ್ ಟೈಮು 70 ರೂಪಾಯಿ ಇತ್ತು. ಒಂದು ವರ್ಷದಲ್ಲಿ ಟೋಲನ್ನು 35 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಈಗ ಬಂದೋದು 105 ರೂಪಾಯಿ ಟೋಲು. ಯಪ್ಪ ಏನು ಸುಲಿಗೆ ಮಾಡ್ತಾರೋ ಏನು ಕಥೆನೋ ಒಂದು ಗೊತ್ತಿಲ್ಲ. ಹೋಗ್ರ 35 ರೂಪಾಯಿ ಒಂದು ವರ್ಷಕ್ಕೆ ಅಂತಂದರೆ ಯಾಕೆ ಹಂಗೆ ಮಾಡಿದ್ರು ಒಂದು ಗೊತ್ತಿಲ್ಲ. ಹೋಗಿ ಈ ನನ್ನ ಪ್ರಕಾರ ಕಾಂಗ್ರೆಸ್ನವರು ಏನೋ ಫ್ರೀ ಗ್ಯಾರಂಟಿ ಸ್ಕೀಮ್ಗಳು ಕೊಡ್ತಾರಲ್ಲ, ಅದಕ್ಕೋಸ್ಕರ ಅಲ್ಲಿ ದುಡ್ಡು ಖಾಲಿ ಆಯ್ತಾ ಇರಬೇಕು. ಅದಕ್ಕೋಸ್ಕರ ಇಲ್ಲಾದರೂ ಎತ್ಕೊಳ್ಳೋಣ ದುಡ್ಡನ್ನ, ಅಲ್ಲಿ ಖಾಲಿ ಆಗೋ ದುಡ್ಡನ್ನ ಇಲ್ಲಿ ಎತ್ಕೊಳ್ಳೋಣ ಅಂತ ಇರಬೇಕು ಅನಿಸುತ್ತೆ. 35 ರೂಪಾಯಿ ಎಲ್ಲ ಜಾಸ್ತಿ. ಅದೊಂದೇ ಟೋಲ್ ಅಲ್ಲ, ಪ್ರತಿ ಒಂದು ಟೋಲು ಕೂಡ ರೇಟ್ ಜಾಸ್ತಿ ಮಾಡಿದ್ದಾರೆ. ಅದೊಂದೇ ಟೋಲ್ ಅಲ್ಲ. ಕಡೆಗೆ ಮತ್ತೆ ಡ್ಯೂಟಿ ಬಂತು. ಏನು ಜಾಸ್ತಿ ವೆಯ್ಟ್ ಏನು ಮಾಡಲಿಲ್ಲ. ಒಂಬೇಗೌಡ ನಗರ ಅಂತ ನಿಮ್ಮಾನ್ಸ್ಗೆ ಡ್ಯೂಟಿ ಬಂದು ಸದ್ಯಕ್ಕೆ ಹೋಗ್ತಾ ಇದ್ದೀನಿ ಪಿಕಪ್ ಮಾಡೋಕ್ಕೆ. ಇಲ್ಲೇ ಬೊಮ್ಮಸಂದ್ರ ಫ್ಲೈಓವರ್ ಮೇನ್ ರೋಡಲ್ಲೇನೆ ಪಿಕಪ್ ಮಾಡ್ಕೊಂಡು ಸೀದಾ ಹೋಗ್ತಾ ಇರೋದೆ ಇವಾಗ. ಇದೇ ಪಿಕಪ್ ಪಾಯಿಂಟು ಕಸ್ಟಮರ್ದು. ಇಲ್ಲಿ ಕಾಣ್ತಾ ಇದೆ ನೋಡಿ, SKF. ಏನಿದೆ SKF? ಯಾವುದೋ ಕಂಪನಿ ಇದು ಕೂಡ. भैया पिकअप लगता है वो है, उधर आ रहा है देखो. पिकअप पिकअप है, वो है पिकअप ऑनलाइन. हाँ ऑनलाइन उधर साइड में वो है लगता है. देखो आ गया तो उधर वेट कीजिए, गाड़ी आएगा. ठीक है. ಇಲ್ಲಿ ಬರ್ತದೆಲ್ಲ ಕಸ್ಟಮರ್ ಇವರೇ. ಸ್ನೇಹಿತರೆ, ಸದ್ಯಕ್ಕೆ ನಾನು ಈಗ ಡೈರಿ ಸರ್ಕಲ್ ಫ್ಲೇವರ್ ಹತ್ರ ಇದ್ದೀನಿ. ಬನ್ನೇರಘಟ್ಟ ಕಡೆಯಿಂದ ಬಂದು ಯೂಟರ್ನ್ ಆಗ್ತಾ ಇದ್ದೀನಿ. ಇವಾಗ ನಾನು ಬೊಮ್ಮಸಂದ್ರದಿಂದ ಪಿಕಪ್ ಮಾಡ್ಕೊಂಡಲ್ಲ, ಅದನ್ನ ಬಂದು ಇಲ್ಲೇ ಡ್ರಾಪ್ ಹಾಕಾಯ್ತು. ಈಗ ಡ್ರಾಪ್ ಹಾಕಿದ ತಕ್ಷಣ ನನಗೆ ಇವಾಗ ಏರ್ಪೋರ್ಟ್ ಬುಕಿಂಗ್ ಬಂದಿದೆ. ಸೀದಾ ಪಿಕಪ್ಗೆ ಹೋಗ್ತಾ ಇದ್ದೀನಿ. 950 ರೂಪಾಯಿ ತೋರಿಸಿದೆ. ಪ್ರೀಮಿಯರ್ ಬುಕ್ ಮಾಡಿದ್ದಾರೆ ಅವರು. ಪಿಕಪ್ ಬಂದು ಎಲ್ಲೂ ಇಲ್ಲ. ಇಲ್ಲಿ ಬನ್ನೇರಘಟ್ಟ ರೋಡಲ್ಲಿ ಒಂದು ಅಕ್ಸೆಂಚರ್ ಇದೆ ನೋಡಿ, ಅದೇ ಅಕ್ಸೆಂಚರ್ ಕಂಪನಿ ಒಳಗಡೆ ಪಿಕಪ್ ಬಂದು ಸೀದಾ ಹೋಗ್ತಾ ಇದ್ದೀನಿ ಪಿಕಪ್ ಮಾಡೋಕ್ಕೆ. ಏರ್ಪೋರ್ಟ್ಗೆ ಡ್ರಾಪ್ ಹಾಕಾಯ್ತು ಕಸ್ಟಮರ್ನ. ಡ್ರಾಪ್ ಆಗ್ತಿದ್ದಂಗೆ ಇಮ್ಮಿಡಿಯೇಟು ನನಗೆ ಮತ್ತೆ ಬುಕಿಂಗ್ ಸಿಕ್ಕಿದೆ ಟರ್ಮಿನಲ್ 1ಇಂದ. ನೀವು ಟರ್ಮಿನಲ್ 2 ನೋಡಿದರೆ, ಟರ್ಮಿನಲ್ 2ಗೆ ಕರ್ಕೊಂಡು ಹೋಗಿದ್ದೀನಿ ನಾನು. ಟರ್ಮಿನಲ್ 1ಗೆ ಬಹುಶಃ ಇದೆ ಮೊದಲನೇ ಸಲ ಕರ್ಕೊಂಡು ಹೋಗ್ತಾ ಇದ್ದೀನಿ ಅನಿಸುತ್ತೆ. ಬನ್ನಿ ಟರ್ಮಿನಲ್ 1ಗೆ ಹೋಗಿ ಕಸ್ಟಮರ್ನ
ಸದ್ಯಕ್ಕೆ ಇವಾಗ ಟೈಮ್ ಬಂದು ಕರೆಕ್ಟಾಗಿ 6:40 ಏರ್ಪೋರ್ಟಿಂದ ಇವಾಗ ತಾನೇ ಡ್ರಾಪ್ ಬಂದೆ. ಇವಾಗ ಮಾರತಳ್ಳಿಲಿದ್ದೀನಿ. ಇವಾಗ ಮಾರತಳ್ಳಿಯಿಂದ ಹಲಸೂರ್ಗೊಂದು ಡ್ಯೂಟಿ ಕೊಟ್ಟಿದ್ದೇನೆ. ಸೀದಾ ಪಿಕಪ್ ಮಾಡೋಗ್ತಿದ್ದೀನಿ ಬೆಳ್ಳಂದೂರ್ಗೆ. ಮಾರತಳ್ಳಿಯಿಂದ ಬೆಳ್ಳಂದೂರು ಪಿಕಪ್ ಕೊಟ್ಟಿದ್ದಾನೆ 2.5 ಕಿಲೋಮೀಟ್ರು. ಈ ಟೈಮಲ್ಲಿ ಯಾವುದೋ ಒಂದು ಈ ಕಡೆಯಿಂದ ಈ ಟ್ರಾಫಿಕಲ್ಲಿ ಇರೋದಕ್ಕಿಂತ ಎತ್ಕೊಂಡು ಹೋಗ್ಬಿಟ್ರೆ ಬೆಸ್ಟು ಅಂತ ನನ್ನ ಅನಿಸಿಕೆ. ಅದಕ್ಕೆ ಹೋಗ್ತಾ ಇದ್ದೀನಿ. 540 ರೂಪಾಯಿ ಕೊಟ್ಟು ಆ ಕಡೆಯಿಂದ 46 ಕಿಲೋಮೀಟ್ರ್ ಇತ್ತು. ಏನಂತ ಅಮೌಂಟ್ ಜಾಸ್ತಿ ಕೊಡಲಿಲ್ಲ, ತೊಂದರೆ ಇಲ್ಲ. ಸದ್ಯ ಏರ್ಪೋರ್ಟಿಂದ ವಾಪಸ್ ಡ್ಯೂಟಿ ಸಿಗ್ತಾಯಿಲ್ಲ. ಅದು 1 hour 5 ನಿಮಿಷದಲ್ಲೇ ಡ್ರಾಪ್ ಆಯಿತು. 1 hour 5 ನಿಮಿಷ 6 ನಿಮಿಷಕ್ಕೆ ಬಂದು ಡ್ರಾಪ್ ಆಗಿದೆ. ಬನ್ನಿ, ಅದನ್ನ ಪಿಕಪ್ ಮಾಡ್ಕೊಂಡು ಸೀದಾ ಹಲಸೂರಿಗೆ ಹೋಗಿ ಅಲ್ಲಿಂದ ಒಂದು ಮನೆ ಕಡೆ ಒಂದು ಡ್ಯೂಟಿ ಎತ್ಕೊಂಡು ಹೊಂಟಾದ್ರೆ ಸಾಕು. ಹೆಂಗೋ ಇದೇ ಕಂಪ್ನಿ ಒಳಗಡೆನೆ ಪಿಕಪ್ ತೋರಿಸ್ತಾ ಇರೋದು. ಪಿಕಪ್ ಭಯ್ಯ, ಪಿಕಪ್. ಈ ಕಂಪ್ನಿನ ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೀನಿ. ಬೇಕಾದ್ರೆ ನೀವು ಹಳೆ ವಿಡಿಯೋದಲ್ಲಿ ನೋಡ್ಬೋದು. ಟೈಮ್ ಬಂದು 9:37. ನಾವು ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಹೋಗೋ ಸಮಯ. ವಿಡಿಯೋ ಸರಿಯಾಗಿ ತೋರಿಸೋಕ್ಕಾಗಿರೋದು ಯಾಕಂದ್ರೆ ಬೆಂಗಳೂರಲ್ಲಿ ಸಿಟಿ ಒಳಗಡೆ ಎಲ್ಲ ಸಿಕ್ಕಾಬಟ್ಟೆ ಮಳೆ ಬಂದ್ಬಿಡ್ತು. ಆ ಟ್ರಾಫಿಕ್ ಅಂತೂ ಇವತ್ತು ಸಿಕ್ಕಾಬಟ್ಟೆ ಇತ್ತು. ಆದ್ರೂ ತೊಂದರೆ ಇಲ್ಲ. ಇವತ್ತು ಡ್ಯೂಟಿಗೆ ಬಂದಿದ್ದೆ ನಾನು 12:30 1 ಗಂಟೆ 10 ಗಂಟೆ ಒಳಗಡೆ ಸುಮಾರಾಗಿ ಒಂದು ರೇಂಜ್ಗೆ ಸುಮಾರಾಗಿ ಒಂದು ಅರ್ನಿಂಗ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಯಾಕಂದ್ರೆ ಸ್ವಲ್ಪ ಇನ್ಸೂರೆನ್ಸು ಟ್ಯಾಕ್ಸ್ ಕಟ್ಟಿದ್ದು ಕೆಲಸದಿಂದ. ನಿಮಗೆ ಎಷ್ಟಾಯಿತು ಏನಾಯಿತು ಎತ್ತಾಯಿತು ಎಲ್ಲ ತೋರಿಸ್ತೀನಿ. ಇದುವರೆಗೂ ನಾನು ಬೆಳಗ್ಗೆಯಿಂದ ಇವತ್ತು ಮಧ್ಯಾಹ್ನ ಮೇಲಿಂದ ಬಂದು ಎಷ್ಟು ಮಾಡಿದ್ದೀನಿ ಅರ್ನಿಂಗ್ಸು 2700 ರೂಪಾಯಿ ಮಾಡಿದ್ದೀನಿ. ಡ್ಯೂಟಿಗಳು ಬಂದು 8 ಟ್ರಿಪ್ ಕಂಪ್ಲೀಟ್ ಮಾಡಿದ್ದೀನಿ ಇವತ್ತು ಮೊದಲನೇ ಟ್ರಿಪ್ ಬಂದು ಮೊದಲನೇ ಟ್ರಿಪ್ ಬಂದು ಇಲ್ಲಿಂದ ನೋಡಿ. ಇವತ್ತು 4ನೇ ತಾರೀಕು ನೋಡಿ. ಜುಲೈ 4 ಕೆಳಗಡೆ ಇರೋದೆಲ್ಲ 4. ಇಲ್ಲಿಂದ ಸ್ಟಾರ್ಟ್. ಇವತ್ತು 112, 293, 305, 28 ರೂಪಾಯಿ ಅದೊಂದು ಕ್ಯಾನ್ಸಲ್ ಆಗಿರೋ ಫೀಸ್ ಬಂದಿದ್ದು ನೋಡಿ. ಒಂದು ಏರ್ಪೋರ್ಟ್ಗೆ ಹೋಗಿ ಮತ್ತು ಅಪ್ಪಡೋನ್ ಆ ಕಡೆಯಿಂದ ಬಂದೆ. 600 + 500 ರೂಪಾಯಿ ಅದೊಂದು. ಮತ್ತು ಸಿಟಿ ಒಳಗಡೆ ಹೊಡೆದಿದ್ದು ಇವೆಲ್ಲ ಇಷ್ಟೇ. ಇವತ್ತಿಗೆ ಲಾಸ್ಟ್ ನೋಡಿ. ಫ್ರೈಡೇ ಜುಲೈ 5ನೇ ತಾರೀಕು. ಓಕೆ ಸ್ನೇಹಿತರೆ, ಇಷ್ಟು ಹೇಳ್ತಾ ಇವತ್ತು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಚಾನೆಲ್ನ ಯಾರ್ಯಾರು ಹೊಸಬ್ರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ತಾ ಇರೋರು ಲೈಕ್ ಮಾಡಿ, ಶೇರ್ ಮಾಡಿ, ಇನ್ನೊಬ್ರಿಗೆ ಹೇಳಿ. ನಮ್ಮ ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ. ಸ್ಟಾರ್ಟಿಂಗಿಂದ ಹಿಡಿದು ಎಂಡಿಂಗ್ವರೆಗೂ ಎಲ್ಲೂ ಸ್ಕಿಪ್ ಮಾಡೋಕೆ ಹೋಗಬೇಡಿ. ಇನ್ನು ನಿಮ್ಮ ಸಪೋರ್ಟ್ ಬೇಕು ನನಗೆ. ಇನ್ನೂ ಒಳ್ಳೊಳ್ಳೆ ವಿಡಿಯೋ, ಒಳ್ಳೊಳ್ಳೆ ಕಂಟೆಂಟ್ ಹಾಕ್ಲಿಕ್ಕೆ. ಸದ್ಯಕ್ಕೆ ನನಗೆ ಯಾವುದು ಬೇರೆ ವಿಡಿಯೋಸ್ ಮಾಡ್ಲಿಕ್ಕೆ ಯಾವುದು ಟೈಮ್ ಸಿಗ್ತಾ ಇಲ್ಲ. ಮಾಡ್ತೀನಿ ಪ್ರತಿ ಸಂಡೇ ಇನ್ಮೇಲೆ ಯಾವುದಾದ್ರೂ ಫುಡ್ದು ವಿಡಿಯೋಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಈ ಸಂಡೇಯಿಂದ ತಪ್ಪದೆ ಪ್ರತಿ ವಾರ ಒಂದೊಂದು ಫುಡ್ ವಿಡಿಯೋಸ್ ನಾನು ಮಾಡಿ ಹಾಕ್ತೀನಿ ನೋಡಿ. ಓಕೆ, ಬಾಯ್, ಗುಡ್ ನೈಟ್.